ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ಭಗವದ್ಗೀತೆಯ ಅಭಿಯಾನದಲ್ಲಿ ಈಗ ನಾವು 8ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ 8ನೆಯ ಅಧ್ಯಾಯವನ್ನು ನೀತಾ ರಾಯಭಾಗಿ ಅಕ್ಕ ಇವರ ಮನೆಯಲ್ಲಿ ಮಾಡ್ತಾಯಿದ್ದೀವಿ. ಶಬರಿನಗರ್ ಇಲ್ಲಿ ಮಾಡ್ತಾಯಿದ್ದೀವಿ. 7ನೇ ಅಧ್ಯಾಯದ ತನಕ ನಾವು ತಿಳ್ಕೊಂಡ್ವಿ ಭಗವಂತನನ್ನು ಕುರಿತು. ಕರ್ಮವನ್ನು ಹೇಗೆ ಮಾಡೋದು, ಏನು, ಎಲ್ಲಿ, ಪ್ರತಿಯೊಂದನ್ನು ಸಹ ಭಗವಂತ ವಿಸ್ತಾರವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಪ್ರತಿಯೊಂದನ್ನು ತಿಳಿಸ್ತಾ ಇದ್ದಾನೆ. ಇದು ಅರ್ಜುನನ ಮುಖಾಂತರ ನಮಗೆ ಬರ್ತಾ ಇದೆ. ಅರ್ಜುನ ಕೇಳದೇ ಇದ್ದರೆ ಭಗವದ್ಗೀತೆಯೂ ಇರ್ತಿರಲಿಲ್ಲ, ನಮಗೆ ಇದೆಲ್ಲ ಅರ್ಥ ಸಹ ಆಗ್ತಾ ಇರಲಿಲ್ಲ. ಈ 8ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ 8 ಪ್ರಶ್ನೆಗಳನ್ನು ಇಡ್ತಾ ಇದ್ದಾನೆ. 8 ಪ್ರಶ್ನೆಗಳು ಅಂದರೆ ಅರ್ಜುನ ಭಗವಂತನಿಗೆ ಕೇಳ್ತಾನೆ, ಬ್ರಹ್ಮ ಯಾವುದು, ಅಧ್ಯಾತ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಅಧಿಭೂತ ಅಂದರೆ ಯಾವುದು, ಅಧಿದೈವ ಅಂದರೆ ಯಾವುದು, ಅದು ಯಾವುದರಲ್ಲಿ ಯಾವುದನ್ನು ಅಧಿದೈವ ಅಂತ ಹೇಳ್ತಾರೆ, ಅಧಿಯಜ್ಞ ಅಂದರೆ ಏನು, ಮನುಷ್ಯನ ಶರೀರದಲ್ಲಿ ಇದು ಹೇಗಿದೆ, ಶುದ್ಧವಾದ ಮನಸ್ಸಿನ ಸಾಧಕರು ಅಂತ್ಯಕಾಲದಲ್ಲಿ ಪರಮಾತ್ಮನನ್ನು ಯಾವ ರೀತಿ ತಿಳ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನಂದರೆ ನಮಗೂ ಸಹ ಇನ್ನೂ ಕೇಳಬೇಕು ಮತ್ತೆ ಮುಂದಿನ ಪ್ರಶ್ನೆ ಏನಿರುತ್ತೋ ಅನ್ನೋ ತರಹ ಇದೆ ಇಲ್ಲಿ ಅರ್ಜುನನ ಪ್ರಶ್ನೆಗಳು. ಅದಕ್ಕೆ ಭಗವಂತನು ಸಹ ಅಷ್ಟೇ ಒಂದು ವಿನಮ್ರತೆಯಿಂದ ಪ್ರೀತಿಯಿಂದ ಭಗವಂತನು ಅರ್ಜುನನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಉತ್ಪತ್ತಿ ಮತ್ತು ವಿನಾಶ ಹೊಂದಿರುವ ಪದಾರ್ಥಗಳೆಲ್ಲ ಅಧಿಭೂತ ಅಂತ ಹೇಳ್ತಾರೆ. ಅಂದರೆ ನಾಶವಾಗುವಂತಹದ್ದು ಎಲ್ಲ ಅಧಿಭೂತ ಅಂತ ಹೇಳಿ. ಬ್ರಹ್ಮ ಅಂತ ಕೇಳಿದೆ, ಬ್ರಹ್ಮ ಯಾವುದು ಅಂತ ಕೇಳಿದ್ದಾನೆ. ಬ್ರಹ್ಮ ಅಂದ ತಕ್ಷಣ ನಮಗೆಲ್ಲ ತಕ್ಷಣಕ್ಕೆ ನೆನಪು ಬರೋದು ಸರಸ್ವತಿಯ ಪತಿ ಬ್ರಹ್ಮ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನನ್ನು ನಾವು ನೆನೆಸ್ತೇವೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಬ್ರಹ್ಮ ಅಂದರೆ ಸಕಲ ಗುಣಪೂರ್ಣನಾಗಿರುವಂಥವನು ಬ್ರಹ್ಮ ಅಂತ ಹೇಳಿ. ಮತ್ತು ಇಲ್ಲಿ ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದ್ದಾನೆ. ಅಕ್ಷರ ಅಂದರೆ ನಾಶ ಇಲ್ಲದೇ ಇರುವಂಥದ್ದು ಅಕ್ಷರ ಅಂತ ಇಲ್ಲಿ ಹೇಳೋದು. ಯಾವುದು ನಾಶ ಆಗುವುದಿಲ್ಲವೋ ಅದು ಅಕ್ಷರ. ಆದರೆ ಇಲ್ಲಿ ಮತ್ತೆ ಹೇಳ್ತದೆ ಅಧಿಭೂತ ಅಂದರೆ ಉತ್ಪತ್ತಿ ಮತ್ತು ವಿನಾಶಗಳನ್ನು ಹೊಂದಿರುವ ಪದಾರ್ಥಗಳೆಲ್ಲ ಅಧಿಭೂತ ಅಂತ ಹೇಳಿ. ಅಂದರೆ ಈಗ ನಾಶವಾಗುವಂಥ ಅಂದರೆ ಈಗ ಮನುಷ್ಯನ ಶರೀರ ಇದು ನಾಶ ಆಗೋದು. ಮನುಷ್ಯನೇ ಕಟ್ಟಿದ್ದ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಅಯ್ಯೋ ಏನ್ರಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದೀವಿ, ಇದು ನಾಶ ಆಗೋದು ಅಂತ ಹೇಳ್ತೀರಲ್ರಿ. ಹೌದು, ಇದಕ್ಕೂ ಸಹ ಇಷ್ಟೇ ಅಂತ ಒಂದು ಆಯುಷ್ಯ ಇರುತ್ತೆ. ಮನುಷ್ಯನಿಗೆ ಹೇಗೆ ಒಂದು ಆಯುಷ್ಯ ಅಂತ ಇರುತ್ತೆ, ಒಂದು ಕಟ್ಟಡಕ್ಕೂ ಸಹ ಇಷ್ಟೇ ಅಂತ ಒಂದು ಆಯುಷ್ಯ ಇರುತ್ತೆ. ಸುಮಾರು 50 ವರ್ಷ 60 ವರ್ಷ ಆದಮೇಲೆ ಅಯ್ಯೋ ತುಂಬ ಹಳೆ ಬಿಲ್ಡಿಂಗ್ ರೀ ಅದು, ನಾವು ಚಿಕ್ಕವರಿದ್ದಾಗಿಂದನೂ ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿಲ್ವಾ. ಆ ಥರ ಇಲ್ಲಿ ಯಾವುದೇ ಉತ್ಪತ್ತಿ ವಿನಾಶಗಳನ್ನು ಹೊಂದಿರುವ ಪದಾರ್ಥಗಳೆಲ್ಲ ಅಧಿಭೂತ ಅಂದರೆ ನಾಶವಾಗುವಂಥವೆಲ್ಲ. ನೀವು ಗಿಡಮರಗಳನ್ನೇ ತಗೊಳ್ಳಿ. ಈಗ ಗಿಡಮರಗಳು ತುಂಬ ಹಳೆವಿರ್ತವೆ. ಕೆಲವು ದೈವಿ ಶಕ್ತಿ ಇರುವ ಮರಗಳು 100 ವರ್ಷಗಳು ಸಹ ಇರ್ತವೆ. ಆದರೂ ಸಹ ಅದು ಅಯ್ಯೋ ತುಂಬ ಹಳೆ ಮರ ರೀ, ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತೀವಲ್ವ, ಅದೇ ತರಹ. ಮತ್ತು ಅಧಿದೈವ ಅಂದರೆ ಹಿರಣ್ಯಗರ್ಭನೆಂಬ ಪುರುಷನೇ ಅಧಿದೈವ ಅಂತ ಹೇಳ್ತಾ ಇರೋದು. ಅಧಿಯಜ್ಞ ಅಂದರೆ ಅಂತರ್ಯಾಮಿ ರೂಪದಲ್ಲಿ ಇರುವ ಪರಮಾತ್ಮನೇ ಅಧಿಯಜ್ಞ. ಅಂದರೆ ಎಲ್ಲ ಕಡೆಯೂ ಭಗವಂತ ಇದ್ದಾನೆ. ಇಂಥ ಕಡೆ ಭಗವಂತ ಇಲ್ಲ ಅನ್ನೋ ಹಾಗೆ ಇಲ್ಲ. ನಿಮಗೆಲ್ಲ ಕತೆ ಗೊತ್ತಿದೆ ಕನಕದಾಸರದು. ಕನಕದಾಸರ ಗುರುಗಳು ಒಂದು ಬಾಳೆಹಣ್ಣನ್ನು ಕೊಡ್ತಾರೆ. ಬಾಳೆಹಣ್ಣನ್ನು ಕೊಟ್ಟು ಯಾರೂ ಇಲ್ಲದ ಸ್ಥಳದಲ್ಲಿ ಇದನ್ನು ತಿನ್ಬನ್ನಿ ಅಂತ ಕೊಡ್ತಾರೆ. ತನ್ನ ಶಿಷ್ಯಂದರಿಗೆಲ್ಲ ಕೊಟ್ಟಿರ್ತಾರೆ. ಎಲ್ಲ ಶಿಷ್ಯರು ಎಲ್ಲೋ ಒಂದು ಕಡೆ ಒಳಗೆ ಹೋಗ್ತಾರೆ, ರೂಮಿಗೆ ಹೋಗ್ತಾರೆ, ಬಾಗಿಲ ಹಾಕ್ಕೊತಾರೆ, ಬೆಡ್ಶೀಟ್ ತುಂಬ ಹೊತ್ಕೊತಾರೆ,
ತಮ್ಮ ವಸ್ತ್ರನೇ ಹೀಗೆ ಮುಚ್ಕೊಂಡು ಯಾರೂ ನೋಡ್ತಾ ಇಲ್ಲ ಅಂತ ಹೇಳಿ ತಿಂತಾರೆ, ಏನೇನೋ ಮಾಡ್ತಾರೆ. ಆದರೆ ಕನಕದಾಸರು ವಾಪಸ್ಸದ ಹಣ್ಣನ್ನು ತಂದು ಕೊಡ್ತಾರೆ. ಯಾಕೆ ಅಂತ ಗುರುಗಳು ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ಎಲ್ಲ ಕಡೆ ಭಗವಂತ ಇದ್ದಾನೆ, ಭಗವಂತ ಇಲ್ಲದ ಸ್ಥಳವೇ ಇಲ್ಲ, ಅದಕ್ಕೋಸ್ಕರ ನಾನು ಎಲ್ಲಿ ಕುಂತು ಈ ಹಣ್ಣನ್ನು ತಿಂದರೂ ಸಹ ಭಗವಂತ ನೋಡೇ ನೋಡ್ತಾನೆ, ಭಗವಂತನಿಲ್ಲದ ಸ್ಥಳವೇ ಇಲ್ಲ ಅಂತ ಹೇಳ್ತಾನೆ. ಇದೇ ರೀತಿ ಎಲ್ಲ ಕಡೆಯಲ್ಲಿಯೂ ಭಗವಂತ ಇದ್ದಾನೆ. ಇಲ್ಲಿ ಮತ್ತೆ ಕೇಳ್ತಾನೆ ಭಗವಂತ, ಯಾರು ಅಂತ್ಯಕಾಲದಲ್ಲಿ ಪರಮಾತ್ಮನನ್ನೇ ಸ್ಮರಿಸುತ್ತಾ ದೇಹವನ್ನು ತ್ಯಜಿಸುತ್ತಾರೋ ಅವರು ನಿಶ್ಚಯವಾಗಿ ಪರಮಾತ್ಮನನ್ನೇ ಪಡೆಯುತ್ತಾರೆ ಅಂತ ಹೇಳ್ತಾರೆ. ಹೇಗಂದರೆ, ಸಾಯುವಾಗ ಭಗವಂತನನ್ನು ನೆನೆಸ್ಬೇಕು. ಸಾಯುವಾಗ ಹೇಗಪ್ಪ ಭಗವಂತನ ನೆನೆಸ್ಬೇಕು ಅಂದರೆ, ಆ ಮನಸ್ಸಿಗೆ ನಾವು ಈಗಲಿಂದನೇ ಟ್ರೈನಿಂಗ್ ಕೊಡಬೇಕು. ನೀನು ಸಾಯುವಾಗ ಭಗವಂತನ ನೆನೆಸು, ಸಾಯುವಾಗ ಭಗವಂತನಿಗೆ ನೆನೆಸು ಅಂದರೆ ಆಗುತ್ತಾ? ಯಾವಾಗ ಸಾಯ್ತೀವೋ ಯಾವಾಗ ಗೊತ್ತ್ರಿ? ನಾವೆಲ್ಲ ಬರೋವಾಗ ರಿಟರ್ನ್ ಟಿಕೆಟ್ ತೊಗೊಂಡೇ ಬಂದಿದ್ದೀವಿ. ಈಗ ನಾವೆಲ್ಲಾದರೂ ಊರಿಗೆ ಹೋಗೋವಾಗ ರಿಟರ್ನ್ ಟಿಕೆಟ್ ತೆಗ್ಸಿರ್ತೀವಲ್ವ, ಅದೇ ತರಹ ಭಗವಂತನ ಲೋಕದಿಂದ ನಾವು ಬರುವಾಗ, ಅಂದರೆ ಹುಟ್ಟುವಾಗಲೇ ನಮ್ಮ ರಿಟರ್ನ್ ಟಿಕೆಟ್ ಸಿದ್ಧ ಆಗಿರುತ್ತೆ. ಆದರೆ ಅದು ಯಾವಾಗಿದೆ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಾದರೆ ಅದು ಕಷ್ಟ ಬೇರೆ ಬಿಡಿ ಮತ್ತೆ, ಆದರೆ ಅದು ಗೊತ್ತಿಲ್ಲ ನಮಗೆ. ಯಾವಾಗ ಈಗ ನಾವು ಮುದುಕರಾದ್ಮೇಲೆ ಸಾಯ್ತೀವಿ, ಈಗಲೇ ಎದಕ್ಕಪ್ಪ ಅದೆಲ್ಲ ಯೋಚನೆ ಅಂತ ಅನ್ನಿಸ್ಬೋದು. ಆದರೆ ಮುದುಕರಾದ್ಮೇಲೆ ಸಾಯ್ತೀವಿ ಅಂತ ಯಾರಿಗೆ ಗೊತ್ತು? ಯಾರ ಮರಣ ಯಾವಾಗಿದೆ, ಯಾವ ಕ್ಷಣದಲ್ಲಿ ಇದೆ, ಯಾವ ಸ್ಥಳದಲ್ಲಿದೆ ಅಂತ ಆ ಭಗವಂತನಿಗೆ ಮಾತ್ರ ಗೊತ್ತೇ ಹೊರತು ಮತ್ತೆ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ನೀನು ಸಾಯುವ ಕ್ಷಣದಲ್ಲಿ ಭಗವಂತನನ್ನು ನೆನೆಸು ಅಂತ ಹೇಳ್ತಾ ಇದ್ದಾರಲ್ಲ. ಈಗ ಹೇಗಂದರೆ, ಮಕ್ಕಳು ಶಾಲೆಗೆ ಹೋಗ್ತಿರ್ತಾರಲ್ವ, ಶಾಲೆಗೆ ಹೋಗೋವಾಗ ಎಕ್ಸಾಮ್ ಒಂದು ಸ್ವಲ್ಪ ದಿನ ಇದೆ, ಇನ್ನೂ ಒಂದು ತಿಂಗಳು ಎಕ್ಸಾಮ್ ಇದೆ ಅಂದರೆ ಬೇಗ ಅವಸರದಾಗಿ ಓದೋಕೆ ಕೂತ್ಕೊಳ್ತಾರೆ. ಅವ್ರಿಗೇನು, ಸುಮ್ಮನೆ ಜಸ್ಟ್ ಪಾಸ್, ಒಂದು 30-35 ಮಾರ್ಕ್ಸ್ ಬಂದರೆ ಸಾಕಪ್ಪ, ಪಾಸ್ ಆದರೆ ಸಾಕು ಅಂತ ಹೇಳಿ. ಅದೇ ಸ್ವಲ್ಪ ಸ್ಕೂಲ್ಗೆ ಫಸ್ಟ್ ಬರಬೇಕಂದ್ರೆ ಒಂದು 3-4 ತಿಂಗಳಿಂದ ಮೊದಲಿಂದ ಓದೋಕ್ಕೆ ಶುರು ಮಾಡ್ತಾನೆ, ನಾನು ಸ್ಕೂಲ್ಗೆ ಫಸ್ಟ್ ಬರಬೇಕು ಅಂತ ಹೇಳಿ. ಆದರೆ ರ್ಯಾಂಕ್ ಬರಬೇಕಂದ್ರೆ ಯಾವಾಗಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ಅವ್ರದ್ದು ಪಠ್ಯ ಪುಸ್ತಕಗಳೆಲ್ಲ ಸ್ಟಾರ್ಟ್ ಆಗ್ತವೆ, ಓದೋದು ಬರೆಯೋದೆಲ್ಲ ಅವಾಗಿಂದಾನೇ ಅವನು ಓದೋದಕ್ಕೆ ಶುರು ಮಾಡಬೇಕು. ಮೊದಲೆಲ್ಲ ಹೇಳ್ತಾ ಇರಲಿಲ್ವಾ, ಅವತ್ತು ಏನೇನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅವತ್ತೇ ಅದನ್ನು ಓದಿ ಬರೆದು ಪೂರ್ಣ ಮುಗಿಸ್ಬೇಕು ಅಂತ ಹೇಳಿ. ಅದೇ ತರಹ ನಾವು ಸಾಯೋ ಕಾಲಕ್ಕೆ ನೆನೆಸ್ಬೇಕಂದ್ರೆ ಈಗಲಿಂದನೇ ಶುರು ಮಾಡಬೇಕು. ಈಗಲಿಂದನೇ ಶುರು ಮಾಡಿದರೆ ಆವಾಗ ನಮಗೆ ಸಾಯೋ ಕಾಲಕ್ಕೆ ನೆನಪು ಬಂದರೂ ಬರಬಹುದು. ಅದು ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ. ಬಂದರೂ ಬರಬಹುದು. ಹೀಗೆ ನಾವು ಈಗಲಿಂದನೇ ಅದನ್ನೊಂದು ರೂಢಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಹೇಳ್ತಾನೆ ಇಲ್ಲಿ ಭಗವಂತ, ಮನುಷ್ಯನು ತನ್ನ ಮರಣ ಸಮಯದಲ್ಲಿ ಯಾವ ರೀತಿಯ ಭಾವವನ್ನು ಸ್ಮರಣೆ ಮಾಡುತ್ತಾ ಶರೀರವನ್ನು ಬಿಡುತ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ಭಾವವನ್ನು ಹೊಂದಿರುವ ಜೀವಭಾವವನ್ನೇ ಪಡೆಯುತ್ತಾನೆ ಎಂದು. ಇಲ್ಲಿ ನಾವು ಭರತ ಋಷಿ ಒಂದು ಕಥೆಯನ್ನು ಕೇಳ್ತೇವೆ. ಭರತ ಮಹರ್ಷಿ ದೊಡ್ಡ ರಾಜ್ಯವನ್ನೇ ಬಿಟ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮೋಕ್ಷವನ್ನು ಪಡಿಬೇಕಂತ ಹೇಳಿ ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ಒಂದು ಜಿಂಕೆಯನ್ನು ಸ್ನೇಹ ಮಾಡ್ತಾನೆ. ಆ ಜಿಂಕೆಯ ಸಹವಾಸದಿಂದ ತಾನು ಸತ್ತರೆ ಅಯ್ಯೋ ಆ ಜಿಂಕೆ ಅನಾಥ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಆ ಜಿಂಕೆಯ ಮೇಲಿನ ಮೋಹದಿಂದ ತಾನು ಸಹ ಸಾಯುವಾಗ ಜಿಂಕೆಯನ್ನೇ ನೆನೆಸ್ತಾ ಸಾಯ್ತಾನೆ. ಮುಂದಿನ ಜನ್ಮಕ್ಕೆ ಜಿಂಕೆಯಾಗ್ತಾನೆ. ಅದೇ ಅಜಾಮಿಳನಂತ ಕಥೆಯಲ್ಲಿ ತಗೊಳ್ಳೋಣ. ಅಜಾಮಿಳ ತುಂಬ ದುಷ್ಟ, ಕ್ರೂರಿ, ವೇಶ್ಯೆಯನ್ನು ಮದುವೆಯಾದವನು. ಅಂಥವನು ತನ್ನ ಮಗನ ಹೆಸರನ್ನು ನಾರಾಯಣ ಅಂತ ಇಡ್ತಾನೆ. ಅಂಥ ನಾರಾಯಣ ಅಂತ ಹೆಸರಿಟ್ಟಾಗ ಅಜಾಮಿಳ ಸಾಯೋವಾಗ ಯಮಲೋಕದಿಂದ ಯಮದೂತರು ಬರ್ತಾರೆ ಕರ್ಕೊಂಡು ಹೋಗಲಿಕ್ಕೆ. ಆ ಯಮದೂತರು ತುಂಬ ಭಯಂಕರ ಇರ್ತಾರೆ.
ಅವರನ್ನು ನೋಡಿ ಅಜಾಮಿಳ ಕೂಕ್ಕೊಳ್ತಾನೆ, ನಾರಾಯಣ ನನಗೆ ಭಯ ಆಗ್ತಾ ಇದೆ, ನನಗೆ ನೀನೇ ಬಾ ಇಲ್ಲಿ, ನೀನು ಬಾ ಇಲ್ಲಿ, ನನಗೆ ಕಾಪಾಡು ಅಂತ ಹೇಳಿ ಕೂಗ್ತಾನೆ. ಆದರೆ ಅವನ ಆ ಕೂಗಿನಲ್ಲಿ ಏನು ಒಂದು ಭಕ್ತಿ ಶಕ್ತಿ ಎಷ್ಟು ಇತ್ತಂದರೆ ಸ್ವತಃ ಆ ನಾರಾಯಣನೇ ಅವನ ದೂತರನ್ನು ಕಳಿಸ್ತಾನೆ, ಹೋಗು ನನ್ನನ್ನು ಯಾರೋ ಕರೀತಾ ಇದ್ದಾರೆ, ಹೋಗಿ ಅವರನ್ನು ಕಾಪಾಡಿ ಅಂತ ಹೇಳಿ. ಇಲ್ಲಿ ನಾವು ಕೊನೆಯ ಗಳಿಗೆಯಲ್ಲಿ ಯಾವ ಭಾವದಿಂದ ಕರಿತೇವೆ ಅದು ಅದೇ ಭಾವವನ್ನು ನಮಗೆ ಸಿಗುತ್ತೆ ಮುಂದಿನ ಜನ್ಮದಲ್ಲಿ. ಅಂತ್ಯಕಾಲದಲ್ಲಿ ಸಹ ಬಹುಶಃ ಅದೇ ಸ್ಮರಣೆ ಮನಸ್ಸಿನಲ್ಲಿರುತ್ತದೆ. ಅಂದರೆ ಹರಿಭಜನೆ ಮಾಡೋ ನಿರಂತರ ಅಂತ ಹೇಳಿ ನಾವು ಸತತವಾಗಿ ಹರಿಯ ಭಜನೆಯನ್ನು ಮಾಡೋದನ್ನು ರೂಢಿ ಮಾಡ್ಕೋಬೇಕ್ರಿ. ಇಲ್ಲಿ ಸುಮ್ಮನೆ ಒಂದೇ ದಿನಕ್ಕೆ ಬರೋದಿಲ್ಲ. ನಾವು ಸುಮ್ಮನೆ ಇವತ್ತು ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದು ಒಂದು ನಿಯಮ ಇದೆ, ಏನಂದರೆ ಪರಮೇಶ್ವರನ ಧ್ಯಾನದಿಂದ ಕೂಡಿ ಅಚಲವಾದ ಮನಸ್ಸಿನಿಂದ ನಿರಂತರ ಚಿಂತಿಸುವ ಮನುಷ್ಯ ಪರಮ ದಿವ್ಯವಾದ ಪ್ರಕಾಶರೂಪಿ ಭಗವಂತನನ್ನು ಪಡೆಯುತ್ತಾನೆ ಅಂತ ಹೇಳಿ. ಇಲ್ಲಿ ನಾವು ಮೊದಲು ಭಗವಂತ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು ತಾನೆ. ಹೇಗಂದರೆ ಈಗ ಕುಂಬಾರ ಮಡಕೆ ಮಾಡ್ತಿರ್ತಾನಲ್ವ, ಮಡಕೆ ಮಾಡುವಾಗ ಆ ಮಣ್ಣು ಹೇಗಿದೆ ಅಂತ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ, ಓ ಈ ಮಣ್ಣು ಮಡಕೆ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ. ಮಡಕೆ ಮಾಡೋದಕ್ಕೆ ಬರುತ್ತೆ ಅಂತ ಅಷ್ಟೇ ಅಂದರೆ ಸಾಕಾ? ಅದನ್ನು ಯಾವ ಹದಕ್ಕೆ ಕಲಿಸ್ಬೇಕು, ಅದನ್ನು ಹೇಗೆ ಮಾಡಬೇಕು, ಮಣ್ಣಿನ ಒಳಗೂ ಸಹ ಅನೇಕ ವಿಧ ಇರುವಂತೆ ಇಲ್ಲಿ ಮಡಿಕೆಯನ್ನು ಮಾಡುವುದು ಅವನು ಹೇಗೆ ಕಲ್ತ್ಕೊಂಡಿರ್ತಾನೋ ಇಲ್ಲಿಯೂ ಸಹ ಎಲ್ಲ ಕಡೆ ಭಗವಂತ ಇದ್ದಾನೆ, ಅವನನ್ನೇ ಚಿಂತಿಸ್ತಿರ್ತಾನೆ. ನಾವು ಅವನನ್ನು ಯಾವ ರೀತಿ ಪಡ್ಕೋಬೇಕು, ಭಗವಂತನ ದಿವ್ಯ ಸ್ವರೂಪ ಅಂದರೆ ಹೇಗಿರುತ್ತೆ, ಅದನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ಭಗವಂತ ಇದ್ದಾನೆ, ಅವನನ್ನು ನಾವು ಯಾವ ರೀತಿ ಅದು ಪಡ್ಕೋಬೇಕಂತ ಹೇಳಿ ನಾವಿಲ್ಲಿ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಾಗ ಮಾತ್ರ ಅದು ನಮಗೆ ಗೊತ್ತಾಗುತ್ತೆ. ಅಂಥ ಶುದ್ಧ ಬುದ್ಧಿಯುಳ್ಳ ಪುರುಷನು ಅಂತ್ಯಕಾಲದಲ್ಲಿ ಯೋಗ ಬಲದಿಂದ, ಅಂದರೆ ತನ್ನ ಮನಸ್ಸಿನ ಏಕಾಗ್ರತೆಯಿಂದ ಭೂಮಧ್ಯದಲ್ಲಿ ಪ್ರಾಣವಾಯುವನ್ನು ಸ್ಥಿರಗೊಳಿಸಿ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ಏನು ನಮ್ಮ ಪ್ರಾಣವನ್ನು ಒಂದು ನಾವು ಸಹಸ್ರಾರದಿಂದ ಜ್ಞಾನಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಗರ್ಭದಲ್ಲಿರುವ ಶಿಶುವಿಗೂ ಸಹ ಪ್ರಾಣ ನೆತ್ತಿಯ ಮೂಲಕವೇ ಒಳಗಡೆ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಹುಟ್ಟಿದ ಮಗುವಿನ ನೆತ್ತಿ ಮೆತ್ತಗಿರುತ್ತೆ, ಅಲ್ಲಿ ಹೆಚ್ಚಿಗೆ ಯಾರೋ ಮುಟ್ಟಬೇಡಿ, ಅಲ್ಲಿ ಹುಷಾರಾಗಿರಿ ಅಂತ ಹೇಳಿ ಅಲ್ಲಿ ಹಳ್ಳಿ ಇಟ್ಟು ಪೌಡ್ರ್ ಹಾಕಿ ನಾವು ಹೇಗೆ ಮಗುವಿನ ನೆತ್ತಿಯನ್ನು ಕಾಪಾಡ್ತೀವಿ, ಅಂದರೆ ಅಲ್ಲಿ ನೆತ್ತಿಯ ಮೂಲಕ ಆತ್ಮ ಒಳಗೆ ಪ್ರವೇಶ ಮಾಡಿರುತ್ತೆ. ಇದೇ ರೀತಿ ಜ್ಞಾನಿಗಳಾದವರ ಆತ್ಮ ಸಹ ಆ ನೆತ್ತಿಯ ಮುಖಾಂತರವೇ ಹೊರಗೆ ಬಂದರೆ ಅದು ಪರಮಾತ್ಮನನ್ನು ಸೇರಿಕೊಳ್ಳುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅದು ಅಷ್ಟು ಸುಲಭ ಅಲ್ಲ, ಅದು ನಮ್ಮಂಥವ್ರಿಗೂ ಸಹ ಸ್ವಲ್ಪ ಕಷ್ಟದ ಕೆಲಸನೇ. ಆದರೂ ಸಹ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನಂದಮೇಲೆ ನಾವೆಲ್ಲ ಪ್ರಯತ್ನ ಪಟ್ಟರೆ ಅದಕ್ಕೆ ತಪ್ಪೇನೂ ಇಲ್ಲ. ವೇದಗಳನ್ನು ತಿಳಿದಿರುವ ವಿದ್ವಾಂಸರು ಯಾವ ಸಚ್ಚಿದಾನಂದ ರೂಪಿ ಪರಮಾತ್ಮನನ್ನು ಅವಿನಾಶಿ ಎಂದು ಹೇಳ್ತಾರೋ, ಎಲ್ಲ ಆಸೆಗಳನ್ನು ತ್ಯಜಿಸಿದ ಪರಮಾತ್ಮರು ಅವನನ್ನು ಸೇರುತ್ತಾರೆ. ಪರಮಸ್ಥಾನವನ್ನು ಪಡೆಯಬೇಕೆಂಬ ಬಯಕೆ ಇರಬೇಕು. ಬ್ರಹ್ಮಚಾರಿಗಳು ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆಯೋ ಆ ಶ್ರೇಷ್ಠವಾದ ಸ್ಥಿತಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತಾನೆ. ಇಲ್ಲಿ ಬ್ರಹ್ಮಚಾರಿ ಅಂದರೆ ಮನೆ ಮಠ ಎಲ್ಲ ಬಿಟ್ಟು ಸುಮ್ಮನೆ ಹೋಗಿ ಎಲ್ಲೋ ಬೆಟ್ಟದ ಮೇಲೆ ಕೂತ್ಕೊಂಡು ತಪಸ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಇಲ್ಲಿ ಬ್ರಹ್ಮಚಾರಿ ಅಂದರೆ ನಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು. ಇಂದ್ರಿಯಗಳನ್ನು, ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ನಾವು ಬ್ರಹ್ಮಚಾರಿ ಅಂತೀವಿ. ಇದನ್ನು ನಾವು ಯೋಗದ ಮುಖಾಂತರ ಇದನ್ನು ಹೇಗೆ ಮಾಡೋದನ್ನು ಕಲಿಬೇಕು ನಾವು. ಇದು ಅಷ್ಟು ಸುಲಭ ಅಲ್ಲ. ಕಣ್ಣಿಗೆ ಏನೋ ನೋಡ್ತಾ ಇರುತ್ತೆ, ಮನಸ್ಸೇನೋ ವಿಚಾರ ಮಾಡ್ತಾ ಇರುತ್ತೆ, ಕಿವಿ ಏನೋ ಕೇಳ್ತಾ ಇರುತ್ತೆ. ಇಲ್ಲಿ ಒಂದೊಂದು ದಿಕ್ಕಿಗೆ ನಮ್ಮವೆಲ್ಲ ಹೊರಟಿರ್ತವೆ ಇಂದ್ರಿಯಗಳು. ಕೈಯಲ್ಲಿ ಜಪಮಾಲೆ ಇರುತ್ತೆ,
ಕಣ್ಣು ಮೊಬೈಲ್ ನೋಡ್ತಾ ಇರುತ್ತೆ, ಕಿವಿ ಸೊಸೆಯಲ್ಲಿ ಅಡುಗೆ ಮಾಡ್ತಾ ಇರೋದು, ಮಿಕ್ಸರ್ ಮಾಡ್ತಾ ಇರೋದು ಕೇಳ್ತಾ ಇರುತ್ತೆ. ಇಲ್ಲಿ ಒಂದೊಂದು ಕಡೆ ಇದು ಮನಸ್ಸನ್ನು ಹರಿಬಿಡೋದಕ್ಕಿಂತ